ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ನೆಲದಲ್ಲಿ ಇತ್ತೀಚೆಗೆ ಭಾರತಕ್ಕೆ ತುಂಬಾನೇ ಬೇಕಾಗಿದ್ದ ಒಂದಷ್ಟು ಮೋಸ್ಟ್ ವಾಂಟೆಡ್ಗಳನ್ನು ಯಾರೋ ಅಜ್ಞಾತ ಬಂದೂಕುಧಾರಿಗಳು ಕೊಂದು ಹಾಕ್ತಾ ಇದ್ರಲ್ವಾ. ಹಾಗೆ ಕೊಲೆ ಮಾಡ್ತಾ ಇದ್ದದ್ದು ಯಾರು ಅನ್ನೋದನ್ನ ತುಂಬಾ ಕಷ್ಟಪಟ್ಟು ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳ ಸಮೇತ ನಾವು ಪತ್ತೆ ಮಾಡಿದೀವಿ. ಜೊತೆಗೆ ಹತ್ಯೆಯಲ್ಲಿ ಭಾಗಿಯಾದವರನ್ನು ಕೂಡ ಬಂಧಿಸಿದೀವಿ. ಅವರು ಕೊಟ್ಟ ಮಾಹಿತಿಯ ಪ್ರಕಾರ ಈ ಕೊಲೆಗಳ ಹಿಂದೆ ಭಾರತದ ಏಜೆಂಟ್ರಿದ್ದಾರೆ ಅಂತ ಪಾಕಿಸ್ತಾನ ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ. ಇಲ್ಲಿ ಪಾಕಿಸ್ತಾನದ ಮಾತುಗಳನ್ನು ನಾವು ತುಂಬ ಸೀರಿಯಸ್ ಆಗಿ ಏನು ತಗೋಬೇಕಾದ ಅಗತ್ಯ ಇಲ್ಲ. ಯಾಕೆ ಅಂದರೆ ಅವ್ರ ಮಾತುಗಳನ್ನು ಅಲ್ಲಿನ ಜನಾನೇ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ನಾವಿನ್ಯಾಕೆ ತಗೋಬೇಕು. ಆದರೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಭಾರತದ ಏಜೆಂಟ್ರು ಅಂತ ಹೇಳುವಾಗ ನಮ್ಮ ಕರ್ನಾಟಕದ ಹೆಸರನ್ನು ಕೂಡ ಹೇಳಿದ್ದಾನೆ. ಪಾಕಿಸ್ತಾನ ಗುರುತಿಸಿರುವ ಇಬ್ಬರು ಏಜೆಂಟ್ರ ಪೈಕಿ ಒಬ್ಬ ಕನ್ನಡಿಗ ಅನ್ನೋದು ಪಾಕಿಸ್ತಾನ ಹೇಳ್ತಾ ಇರೋ ಮಾತು. ಹಾಗಾದರೆ ಏನಿದು ಪಾಕಿಸ್ತಾನದ ಹೊಸ ಕಾಮಿಡಿ? ಅದಕ್ಕೆ ಭಾರತದ ಪ್ರತಿಕ್ರಿಯೆ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸ್ತಾ ಬಡವರ ಮಕ್ಕಳ ತಲೆಗೆ ಮತದ ಅಮಲನ್ನು ತುಂಬಿ ಅವರಿಗೆ ಸತ್ತ ಮೇಲೆ ಸ್ವರ್ಗದಲ್ಲಿ ಅಪ್ರಾಪ್ತ ಕನ್ಯೆಯರು ಸಿಗ್ತಾರೆ ಅನ್ನೋ ವಿಕೃತ ಆಸೆ ಮೂಡಿಸಿ ಕಂಡವರ ಮಕ್ಕಳನ್ನು ಜಹನ್ನಂಗೆ ಕಳುಹಿಸ್ತಾ ತಾವು ಮಾತ್ರ ಪಾಕಿಸ್ತಾನದಲ್ಲಿ ಕೂತು ಎಂಜಾಯ್ ಮಾಡ್ತಾ ಇದ್ದ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರೇನಿದ್ರು ಅವರಿಗೆ ಇತ್ತೀಚೆಗಲ್ಲಿ ಲಾಟ್ರಿ ಹೊಡೆಯೋದಕ್ಕೆ ಶುರುವಾಗಿತ್ತು. ಯಾರೋ ಅಜ್ಞಾತ ಬಂದೂಕುಧಾರಿಗಳು ಬರ್ತಾ ಇದ್ರು, ಒಂದೋ ಎರಡೋ ಗುಂಡುಗಳನ್ನು ಇವ್ರ ದೇಹಕ್ಕೆ ನುಗ್ಗಿಸಿ ಬಿಸ್ಮಿಲ್ಲಾ ಅನ್ಸಿ ಹೋಗ್ತಾ ಇದ್ರು. ಅದು ಹೇಗೆ ತಿಂಗಳಿಗೆ 2-3 ಟಿಕೆಟ್ ಗ್ಯಾರಂಟಿ ಅನ್ನೋ ಹಾಗಾಗಿತ್ತು ಪರಿಸ್ಥಿತಿ. ಇಲ್ಲಿಂದ ಹೋದವರಿಗೆಲ್ಲ ಅಲ್ಲಿ ಜನ್ನತ್ನಲ್ಲಿ ವ್ಯವಸ್ಥೆ ಮಾಡಿ ಮಾಡಿ ಪಾಪ ಅಲ್ಲಿರೋರು ಅದನ್ನೆಷ್ಟು ರೋಸ್ ಹೋಗಿದ್ರು. ಅಂತೂ ಇಲ್ಲಿಂದ ಅಲ್ಲಿಗೆ ಕಳುಹಿಸಿ ಕೊಡೋ ಕೆಲಸ ಮಾತ್ರ ನಿರಂತರವಾಗಿ ನಡೀತಲೇ ಇತ್ತು. ಈಗ ಆ ಪ್ರಕರಣಗಳ ಪೈಕಿ 2 ಪ್ರಕರಣಗಳನ್ನು ನಾವು ಪತ್ತೆ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಆ 2 ಪ್ರಕರಣಗಳ ಹಿಂದೆ ಭಾರತೀಯ ಏಜೆಂಟರ ಕೈವಾಡ ಇದೆ. ಭಾರತ ತನ್ನ ಏಜೆಂಟರ ಮೂಲಕ ಹೇಗೆ ಕೆನಡಾದಲ್ಲಿ, ಅಮೆರಿಕಾದಲ್ಲಿ ಭಾರತ ವಿರೋಧಿಗಳ ಹತ್ಯೆಯನ್ನು ಮಾಡಿಸ್ತಾ ಇದೆಯೋ ಹಾಗೇನೆ ಪಾಕಿಸ್ತಾನದಲ್ಲಿ ಕೂಡ ನಮ್ಮ ನಾಗರಿಕರನ್ನು ಭಾರತ ಕೊಲೆ ಮಾಡಿಸ್ತಾ ಇಲ್ಲಿ ಭಯೋತ್ಪಾದನೆಯನ್ನು ಉಂಟು ಮಾಡ್ತಾ ಇದೆ ಅಂತ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಮೊಹಮ್ಮದ್ ಸೈರಸ್ ಸಜ್ಜಾದ್ ಖಾಜಿ ಗುರುವಾರ ಇಸ್ಲಾಮಾಬಾದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಮತ್ತೆ ಹೇಳ್ಕೊಂಡಿದ್ದಾನೆ. ಆದರೆ ಹೇಳ್ತಾ ಇರೋದು ಪಾಕಿಸ್ತಾನ ನೋಡಿ, ಅವ್ರ ಇತಿಹಾಸ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಭಯೋತ್ಪಾದನೆಯನ್ನೇ ಬೆಳೆದು ಪಾಕಿಸ್ತಾನ ಈಗ ಭಯೋತ್ಪಾದನೆಯನ್ನು ತಿಂತ ಅನುಭವಿಸ್ತಾ ಇದೆ ಅಷ್ಟೇ. ಉಳಿದಂತೆ ಭಾರತದ ಮೇಲೆ ಮಾಡ್ತಾ ಇರೋ ಆರೋಪಗಳೆಲ್ಲ ಕೇವಲ ಅಪಪ್ರಚಾರದ ಭಾಗ ಅಷ್ಟೇ ಅಂತ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇಷ್ಟನ್ನು ಬಿಟ್ಟರೆ ಭಾರತ ಇದಕ್ಕೆ ಹೆಚ್ಚಿನ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗ್ತಾ ಇಲ್ಲ. ಗೆಳೆಯರೆ, ಅದು ಪಾಕಿಸ್ತಾನ ನೋಡಿ, ಅಲ್ಲಿ ಮಳೆ ಬಂದ್ರು, ಪ್ರವಾಹ ಬಂದ್ರು, ಬರ ಬಿದ್ರು, ಬಿರುಗಾಳಿ ಎದ್ರು, ಕಡೆಗಲ್ಲಿನ ಜನಸಂಖ್ಯೆ ಹೆಚ್ಚಾದರೂ ಕಡಿಮೆ ಆದರೂ ಅದಕ್ಕೆ ಭಾರತನೇ ಕಾರಣ ಅಂತ ಆರೋಪ ಮಾಡುತ್ತೆ. ಈಗಲೂ ಕೂಡ ಪಾಕಿಸ್ತಾನ ಅದನ್ನೇ ಮಾಡ್ತಾ ಇದೆ. ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಭಾರತ ಪಾಕಿಸ್ತಾನದಲ್ಲಿ ಹತ್ಯೆಗಳನ್ನು ಮಾಡಿಸ್ತಾ ಇದೆ, ಭಾರತದ ಏಜೆಂಟರ ಕೈವಾಡ ಇದರಲ್ಲಿದೆ ಅಂತ ಹೇಳಿದ ಸೈರಸ್ ಸಜ್ಜಾದ್ ಖಾಜಿ ಪಾಪ ಅಲ್ಲಿನ ಪತ್ರಕರ್ತರ ಕೆಲ ಪ್ರಶ್ನೆಗಳಿಗೆ ಕೊಟ್ಟ ಉತ್ತರಗಳು ಮಾತ್ರ ಎಲ್ಲಿಂದ ನಗಬೇಕು ಅನ್ನೋದು ಕೂಡ ಗೊತ್ತಾಗದ ಗೊಂದಲವನ್ನು ಹುಟ್ಟಿಸ್ತಾ ಇದ್ದಿದ್ದಂತೂ ನಿಜ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಸಾಕಷ್ಟು ಜನ ಪಾಪ ಹೂರುಗಳನ್ನ ಹುಡುಕೊಂಡು ಹೋಗಿದ್ದಾರೆ, ಹೋಗ್ತಲೂ ಇದ್ದಾರೆ. ಆ ಪೈಕಿ ಅಲ್ಲಿನ ಸಿಯಾಲ್ಕೋಟ್ ಹಾಗೂ ರಾಲ್ಕೋಟ್ ಅಲ್ಲಿ ನಡೆದ 2 ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಪಾಕಿಗಳಿಗೆ ಸಾಕ್ಷ್ಯಾಧಾರಗಳು ಸಿಕ್ಕಿವೆಯಂತೆ. ಸಿಯಾಲ್ಕೋಟ್ ನಲ್ಲಿ ಕಳೆದ ವರ್ಷ ಅಕ್ಟೋಬರ್ 11ನೇ ತಾರೀಕು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸದಸ್ಯ ಶಾಹಿದ್ ಲತೀಫ್ ಅನ್ನೋನಿಗೆ ಲಾಟ್ರಿ ಹೊಡಿತು. ಅವನನ್ನ ಬಂದೂಕುಧಾರಿಗಳು ಖುದಾನ ಬಳಿಗೆ ಪಾರ್ಸಲ್ ಮಾಡಿದ್ರು. ಹಾಗೆ ಸೆಪ್ಟೆಂಬರ್ 8ನೇ ತಾರೀಕು ರಾವಲ್ಕೋಟ್ ಅಲ್ಲಿ ರಿಯಾಜ್ ಅಹ್ಮದ್ ಅನ್ನೋ ಲಷ್ಕರ್ ಉಗ್ರನೊಬ್ಬನಿಗೆ ಟೈಮ್ ಕೂಡಿ ಬಂತು. ಅವನನ್ನು ಕೂಡ ಮತ್ಗಾಗಿ ಕಳುಹಿಸಿಕೊಡಲಾಯಿತು. ಈ ಶಾಹಿದ್ ಲತೀಫ್ 2016ರಲ್ಲಿ ಪಠಾಣ್ ಕೋಟೆಯ ಭಾರತೀಯ ವಾಯುನೆಲೆಯ ಮೇಲೆ ನಡೆದ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ. ಇನ್ನು ರಿಯಾಜ್ ಅಹ್ಮದ್ ಜಮ್ಮು ಕಾಶ್ಮೀರದ ಡಾಂಗ್ರಿಯಲ್ಲಿ ನಡೆದ ಉಗ್ರರ ದಾಳಿಯ ಸಂಚುಕೋರನಾಗಿದ್ದ. ಈ ಇಬ್ಬರ ಬಗ್ಗೆನೂ ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಈ ಇಬ್ಬರನ್ನು ಭಾರತೀಯ ಏಜೆಂಟರೇ ಕೊಲೆ ಮಾಡಿಸಿದ್ದಾರೆ ಅಂತ ಹೇಳೋದಕ್ಕೆ ಈಗ ಪಾಕಿಸ್ತಾನದ ಬಳಿ ಸಾಕಷ್ಟು ಸಾಕ್ಷಿ ಆಧಾರಗಳು ಕೂಡ ಸಿಕ್ಕಿವೆಯಂತೆ. ಹಾಗೆ ಈ 2 ಕೊಲೆಗಳನ್ನು ಮಾಡಿದ ಆರೋಪಿಗಳನ್ನು ಪಾಕಿಸ್ತಾನ ಬಂಧಿಸಿದೆಯಂತೆ. ಹಾಗಂತ ಬಂಧಿತರಾದವರು ಭಾರತೀಯರ? ಗೆಳೆಯರೆ, ಪಾಕಿಸ್ತಾನ ಹೇಳ್ತಾ ಇರೋದೇನು ಅಂದ್ರೆ ಭಾರತದ ಬೇಹುಗಾರಿಕಾ ಇಲಾಖೆಯ ಏಜೆಂಟ್ ಯೋಗೇಶ್ ಕುಮಾರ್ ಸಿಯಾಲ್ಕೋಟ್ನಲ್ಲಿ ಶಾಹಿದ್ ಲತೀಫ್ ಕೊಲೆ ಮಾಡಿಸೋದಕ್ಕೆ ಮೊಹಮ್ಮದ್ ಜುಬೇರ್ ಅನ್ನೋ ಬಾಡಿಗೆ ಹಂತಕನೊಬ್ಬನನ್ನು ನೇಮಕ ಮಾಡಿದಂತೆ. ಈ ಜುಬೇರ್ ಮೂಲಕ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಟ್ಯಾಲೆಂಟ್ ಹಂಟರ್ಗಳನ್ನು ಮತ್ತು ಡಾಯಿಶ್ ಅಂದ್ರೆ ಐಸಿಸ್ ಉಗ್ರರ ಹೆಸರುಗಳಲ್ಲಿ ಫೇಕ್ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಒಂದಷ್ಟು ಬಾಡಿಗೆ ಹಂತಕರನ್ನ ನೇಮಕ ಮಾಡಿಕೊಳ್ಳಾಯ್ತಂತೆ. ಅವರು ಲತೀಫ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅವನ ಚಲನವಲನ
ಪ್ರಕರಣಗಳ ಬಗ್ಗೆ ರೇಖಿ ಮಾಡಿದ್ರು, ಆದ್ರೆ ಅವನನ್ನು ಕೊಂದು ಹಾಕೋದಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಹಲವಾರು ಪ್ರಯತ್ನಗಳು ವಿಫಲವಾದ ನಂತರ ಈ ಮೊಹಮ್ಮದ್ ಜುಬೇರ್ ತಾನೇ ಪಾಕಿಸ್ತಾನಕ್ಕೆ ಬಂದಂತೆ. ಅವನೇ ಇಲ್ಲಿ ಇನ್ನೂ ಒಂದು ತಂಡವನ್ನ ಬಳಸಿ ಈ ಲತೀಫ್ನನ್ನ ಸಿಯಾಲ್ಕೋಟ್ ಮಸೀದಿಯ ಮುಂದೆ ಹೊಡೆದು ಹಾಕದ. ಈಗ ನಾವು ಆ ಕೃತ್ಯದಲ್ಲಿ ಭಾಗಿಯಾದ ಹಂತಕರನ್ನ ಹಾಗೂ ಜುಬೇರ್ ಅಹಮದ್ನನ್ನು ಕೂಡ ಬಂಧಿಸಿದೀವಿ ಅನ್ನೋದು ಪಾಕಿಸ್ತಾನದ ಈ ರಾಜತಾಂತ್ರಿಕ ಅಧಿಕಾರಿ ಹೇಳಿದ ಮಾತು. ಜುಬೇರ್ ಅಹಮದ್ ಭಾರತದವನ ಅಲ್ಲ. ಹೋಗ್ಲಿ, ಯೋಗೀಶ್ ಕುಮಾರ್ ಏನಾದರೂ ಪಾಕಿಸ್ತಾನಕ್ಕೆ ಹೋಗಿದ್ನಾ? ಅದು ಕೂಡ ಇಲ್ಲ. ಆತ 3ನೇ ದೇಶದಲ್ಲಿ ಕುಳಿತು ಈ ಕೆಲಸವನ್ನು ಮಾಡಿದ್ನಂತೆ. ಇನ್ನು ಜುಬೇರ್ ಅನ್ನೋ ಬಂಧಿತ ಆರೋಪಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆಯಾ? ಅದು ಪಾಕಿಸ್ತಾನದ ಈ ಅಧಿಕಾರಿಗೆ ಗೊತ್ತಿಲ್ಲ. ಈತನ ಪ್ರಕಾರ ಜುಬೇರ್ ಒಬ್ಬ ಸಾಮಾನ್ಯ ಕಾರ್ಮಿಕ, ಅರಬ್ ದೇಶಗಳಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ದವನು ಮತ್ತು ಪಾಕಿಸ್ತಾನಿ ಕೂಡ. ಹಾಗಾದ್ರೆ ಇಲ್ಲಿ ಕೊಂದವನು ಪಾಕಿಸ್ತಾನಿ, ಸತ್ತವನು ಪಾಕಿಸ್ತಾನಿ, ಇದರಲ್ಲಿ ಭಾರತಕ್ಕೆ ಏನು ಸಂಬಂಧ? ಇಲ್ಲಿ ಬಂಧಿತ ಜುಬೇರ್ ತನ್ನಿಂದ ಭಾರತದ ಏಜೆಂಟ್ ಯೋಗೀಶ್ ಕುಮಾರ್ ಈ ಕೆಲಸವನ್ನ ಮಾಡಿಸಿದ್ದು ಅಂತ ಪಾಕಿಸ್ತಾನಿ ಅಧಿಕಾರಿಗಳ ಮುಂದೆ ಹೇಳಿದಾನಂತೆ. ಹಾಗೆ ಲತೀಫ್ ಅಂತ್ಯವಾದ ನಂತರ ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಸುದ್ದಿಯನ್ನ ಸಂತೋಷದಿಂದ ಹಂಚಿಕೊಳ್ಳಲಾಯ್ತಂತೆ. ಹೀಗಾಗಿ ಇದನ್ನು ಭಾರತನೇ ಮಾಡಿಸಿದೆ ಅನ್ನೋದು ಖಾಜಿಯ ಅಭಿಪ್ರಾಯ. ಅಂದ್ರೆ ಯಾವುದಾದ್ರೂ ಒಂದು ಕೃತ್ಯವನ್ನ ಯಾರಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡ್ರೆ ಅದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ರೆ ಅದನ್ನು ಮಾಡಿದ್ದು ಅವರೇ ಅಂತ ಅವ್ರ ತಲೆಗೆ ಕಟ್ಟಿಬಿಡೋದಪ್ಪ. ಈ ಕೆಲಸವನ್ನು ಪಾಕಿಸ್ತಾನ ಇಲ್ಲಿ ಮಾಡ್ತಾ ಇದೆ. ಇನ್ನು ಎರಡನೆಯದು ರಿಯಾಜ್ ಅಹಮದ್ ಪ್ರಕರಣ. ಇಲ್ಲಿ ಕೂಡ ಭಾರತೀಯ ಏಜೆಂಟರ ಕೈವಾಡ ಇದೆ ಅಂತ ಆರೋಪ ಮಾಡ್ತಾ ಇರೋ ಪಾಕಿಸ್ತಾನ ಈ ಪ್ರಕರಣದಲ್ಲಿ ಯೋಗೇಶ್ ಜೊತೆಗೆ ಅಶೋಕ್ ಕುಮಾರ್ ಅನ್ನೋ ಇನ್ನೊಂದು ಹೆಸರನ್ನು ಕೂಡ ಸೇರಿಸ್ತಾ ಇದೆ. ಈ ಯೋಗೇಶ್ ಕುಮಾರ್ ಮತ್ತು ಅಶೋಕ್ ಕುಮಾರ್ ಇಬ್ಬರು ಕೂಡ ಭಾರತೀಯ ಏಜೆಂಟರು ಅಂತ ಹೇಳೋದಕ್ಕೆ ಅವರ ಪಾಸ್ಪೋರ್ಟ್ ಡೀಟೇಲ್ಸ್ ಕೂಡ ನಮಗೆ ಸಿಕ್ಕಿವೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಇಬ್ಬರು 3ನೇ ದೇಶದಲ್ಲಿ, ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಅಲ್ಲದ 3ನೇ ದೇಶದಲ್ಲಿ, ಬಹುಶಃ ದುಬೈಯಲ್ಲಿ ಅಂತ ಹೇಳೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ. ಆದ್ರೆ ದುಬೈ ಅಂತ ಜೋರಾಗಿ ಹೇಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಹಂಗೆ ಹೇಳಿಬಿಟ್ರೆ ಅರಬ್ಬರಲ್ಲಿ ಹಚ ಅಂದ್ಬಿಡ್ತಾರೋ ಅನ್ನೋ ಭಯ. ಸೊ 3ನೇ ದೇಶದಲ್ಲಿ ಕೂತು ಅಲ್ಲಿಂದಲೇ ಪಾಕಿಸ್ತಾನದಲ್ಲಿ ಈ ಕೃತ್ಯಗಳನ್ನ ಮಾಡಿಸಿದ್ದಾರೆ ಅನ್ನೋದು ಪಾಕಿಸ್ತಾನ ಮಾಡ್ತಾ ಇರೋ ಆರೋಪ. ಇಲ್ಲಿ ಪಾಕಿಸ್ತಾನ ಮತ್ತೆ ಜೋಕರ್ ತರ ಕಾಣ್ತಾ ಇರೋದು ಇದೇ ಕಾರಣಕ್ಕೇನೆ. ಭಾರತದ ಕೈವಾಡ ಇದೆ, ಭಾರತೀಯ ಏಜೆಂಟರಿದ್ದಾರೆ ಅಂತ ಹೇಳ್ತಾ ಇರೋ ಪಾಕಿಸ್ತಾನದ ಬಳಿ ತಮ್ಮ ಆರೋಪವನ್ನು ಸಾಬೀತುಪಡಿಸೋದಕ್ಕಿರೋ ಸಾಕ್ಷ್ಯಾಧಾರಗಳೇನು ಗೊತ್ತಾ? ಬಂಧಿತರು ಕೊಟ್ಟ ಮಾಹಿತಿ. ಪಾಕಿಸ್ತಾನಿ ಪೊಲೀಸರ ಬಂಧನದಲ್ಲಿ ಅವ್ರು ಏನು ಬೇಕಾದರೂ ಹೇಳಬಹುದು ಕಣ್ರಿ, ಅದು ಸಾಕ್ಷಿ ಹೆಂಗಾಗತ್ತೆ? ಇಲ್ಲ, ಕೆನಡಾ ಮತ್ತು ಅಮೆರಿಕಾಗಳು ಕೂಡ ಇದೇ ಮಾತನ್ನು ಹೇಳಿಲ್ವಾ? ಭಾರತೀಯ ಏಜೆಂಟರೇ ಕೆನಡಾದಲ್ಲಿ ನಿಜ್ಜರ್ನನ್ನ ಕೊಲೆ ಮಾಡಿಸಿದ್ದು ಅಂತ ಕೆನಡಾನೇ ಹೇಳಿದೆಯಲ್ಲ, ಹಾಗೇನೆ ನಮ್ಮಲ್ಲಿ ಕೂಡ ಮಾಡಿರೋದು ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದ್ರೆ ನಿಜ್ಜರ್ ಕೊಲೆ ಮಾಡಿಸಿದ್ದು ಭಾರತ ಅಂತ ಹೇಳೋದಕ್ಕೆ ಇನ್ನು ಕೆನಡಾನೇ ಯಾವ ಸಾಕ್ಷ್ಯಗಳನ್ನು ಒದಗಿಸೋದಕ್ಕಾಗಿಲ್ಲ. ಇನ್ನು ಅಮೆರಿಕ ಪನ್ನು ಹತ್ಯೆ ಪ್ರಯತ್ನದ ಆರೋಪದ ಮೇಲೆ ಗುಪ್ತಾ ಅನ್ನೋ ಭಾರತೀಯನನ್ನ ಚೆಕ್ ಗಣರಾಜ್ಯದಲ್ಲಿ ಬಂಧಿಸಿದೆ. ಆದ್ರೆ ಅವನು ಭಾರತದ ಏಜೆಂಟ್ ಅಲ್ಲ. ಅವನ ಬಂಧನಕ್ಕೆ ಬೇಕಾದ ಸಾಕ್ಷ್ಯಗಳನ್ನ ಅಮೆರಿಕ ಚೆಕ್ ಗಣರಾಜ್ಯಕ್ಕೆ ಇದುವರೆಗೆ ಒದಗಿಸಿಲ್ಲ. ಅಲ್ಲಿ ಕೂಡ ಭಾರತದ ಕೈವಾಡವನ್ನ ಸಾಬೀತುಪಡಿಸುವ ಯಾವ ಸಾಕ್ಷ್ಯಾಧಾರಗಳು ಕೂಡ ಅಮೆರಿಕದ ಬಳಿ ಇದ್ದಾಗಿಲ್ಲ. ಅಷ್ಟೇ ಅಲ್ಲ, ಅವರು ಚೆಕ್ ಗಣರಾಜ್ಯದಲ್ಲಿ ಬಂಧನಕ್ಕೀಡು ಮಾಡೋದಕ್ಕೆ ತಿಳಿಸಿರುವ ಈ ಗುಪ್ತಾ ಇದಾನಲ್ಲ, ಈತ ಒಬ್ಬ ಡ್ರಗ್ ಪೆಡ್ಲರ್. ಇನ್ನು ಈ ಗುಪ್ತಾ ಕೂಡ ನಿಜ್ಜರ್ ಕೊಲೆಗೆ ಸ್ಕೆಚ್ ಹಾಕಿದ್ದ ಅನ್ನೋದನ್ನ ಸಾಬೀತುಪಡಿಸುವ ಸಾಕ್ಷ್ಯಾಧಾರಗಳು ಕೂಡ ಅಮೆರಿಕದ ಬಳಿ ಇಲ್ಲ. ಹೀಗಾಗಿ ಅವರು ಚೆಕ್ ಗಣರಾಜ್ಯಕ್ಕೆ ಯಾವ ಸಾಕ್ಷ್ಯಗಳನ್ನು ಇದುವರೆಗೆ ಒಪ್ಪಿಸಿಲ್ಲ. ಅಲ್ಲಿನ ಪರಿಸ್ಥಿತಿನೇ ಹೀಗಿರುವಾಗ ಅವರು ಹೇಳಿಲ್ವಾ, ಹಂಗೆ ನಾವು ಕೂಡ ಹೇಳ್ತೀವಿ ಅಂದ್ರೆ ಅದು ಸಾಕ್ಷ್ಯಾಧಾರ ಅನ್ನಿಸ್ಕೊಳ್ಳೋದಿಲ್ಲ, ಬರೀ ಹೆಸರು ಕೆಡಿಸೋದಕ್ಕೆ ಮಾಡೋ ಅಪಪ್ರಚಾರ ಅಂತ ಮಾತ್ರ ಅನ್ನಿಸ್ಕೊಳ್ಳುತ್ತೆ. ಇನ್ನಿಲ್ಲಿ ಪಾಕಿಸ್ತಾನ ಭಾರತದ ಇಬ್ಬರು ಏಜೆಂಟರು ಅಂತ ಹೇಳ್ತಾ ಇದೆ. ಅವರ ಪಾಸ್ಪೋರ್ಟ್ ವಿವರಗಳು ನಮ್ಮ ಬಳಿ ಇವೆ ಅಂತ ಹೇಳ್ತಾ ಇದೆ. ಆ ಪೈಕಿ ಯೋಗೀಶ್ ಕುಮಾರ್ ಅನ್ನೋ ವ್ಯಕ್ತಿ ರಾಜಸ್ಥಾನದ ಶ್ರೀಗಂಗಾ ನಗರಕ್ಕೆ ಸೇರಿದವನು, ಹಾಗೆ ಅಶೋಕ್ ಕುಮಾರ್ ಅನ್ನೋ ವ್ಯಕ್ತಿ ಕರ್ನಾಟಕದ ಕೋಲ್ಯ ಅನ್ನೋ ಗ್ರಾಮಕ್ಕೆ ಸೇರಿದವನು ಅಂತ ಸೈರಸ್ ಖಾಜಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ. ಈ ಕೋಲ್ಯ ಅನ್ನೋದು ಮಂಗಳೂರು ತಾಲೂಕಿನ ಕೋಲ್ಯಾನ ಗೊತ್ತಿಲ್ಲ. ಅವರಿಗೆ ಸಿಕ್ಕ ಈ ಇಬ್ಬರು ವ್ಯಕ್ತಿಗಳ ಪಾಸ್ಪೋರ್ಟ್ ವಿವರಗಳಲ್ಲಿ ಕರ್ನಾಟಕದ ಕೋಲ್ಯ ಹಾಗೂ ರಾಜಸ್ಥಾನದ ಶ್ರೀಗಂಗಾ ನಗರದ ಹೆಸರುಗಳು. We, for instance, have their passports. For instance, Yogesh Kumar who orchestrated the killing of Shahid Latif Saab, was born on 9th October 1996 in an Indian city, Sri Ganga. The other gentleman, Ashok Kumar, we believe was born on 1st July 1958 in Kolia village of Karnataka.
ಓಹ್, ಹಾಗಾದ್ರೆ ಇದು ಸಾಕ್ಷ್ಯ ಆಗಿಬಿಡುತ್ತೆ ಅಂತ ನೀವು ಅಂದ್ಕೋತಾ ಇದ್ದೀರಾ? ಗೆಳೆಯರೆ, ಭಾರತೀಯ ಏಜೆನ್ಸಿಗಳಿಗೆ ಕೃತ್ಯವನ್ನು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಾವು ಗಾಂಧಿವಾದಿಗಳು, ಅಹಿಂಸೆಯಲ್ಲಿ ನಂಬಿಕೆ ಇಟ್ಟವರು, ಇಂಥ ಕೃತ್ಯಗಳನ್ನು ಮಾಡೋರು ನಾವಲ್ಲ. ಇನ್ನು ಎರಡನೇದು, ಜಗತ್ತಿನ ಯಾವ ಏಜೆನ್ಸಿ ಕೂಡ ಯಾವುದೇ ಆಪರೇಷನ್ ನಲ್ಲಿ ಭಾಗಿಯಾದ್ರೆ ಅಲ್ಲಿ ಸಾಕ್ಷ್ಯಾಧಾರಗಳನ್ನು ಉಳಿಸಿ ಬರೋ ಮೂರ್ಖತನವನ್ನ ಮಾಡ್ಕೊಳ್ಳೋದಿಲ್ಲ. ಅದನ್ನ ಏನಾದ್ರೂ ಮಾಡ್ಕೊಂಡ್ರೆ ಅದು ಪಾಕಿಸ್ತಾನದ ISI ಏಜೆಂಟರು ಮಾತ್ರ ಮಾಡ್ಕೋತಾರೆ. ಇನ್ನು ಅಕಸ್ಮಾತ್ ಅಲ್ಲಿ ಸಾಕ್ಷಿ ಆಧಾರಗಳೇನಾದ್ರೂ ಸಿಕ್ಕಿವೆ ಅಂದ್ರೆ ಅದು ಬೇಕು ಅಂತಲೇ ದಾರಿ ತಪ್ಪಿಸೋದಕ್ಕೆ ಬಿಟ್ಟು ಬಂದಿರಬೇಕು ಅಷ್ಟೇ. ಇನ್ನು ಈ ಬೇಹುಗಾರಿಕಾ ಇಲಾಖೆಗಳಲ್ಲಿ ಕೆಲಸಗಳು ಹೇಗೆ ನಡೆಯುತ್ತೆ ಅಂದ್ರೆ ಅಲ್ಲಿ ಪ್ಲಾನ್ ಮಾಡೋದಕ್ಕೆ ಯಾರೋ ಇರ್ತಾರೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋ ಜಾಗದಲ್ಲಿ 10 ಲೆವೆಲ್ಗಳಿರುತ್ತವೆ, 100 ಕಟೌಟ್ಗಳಿರುತ್ತವೆ. ಕಟೌಟ್ ಅಂದ್ರೆ ಈಗ ಯಾವುದೋ ಕೆಲಸಕ್ಕೆ ಯಾರನ್ನೋ ನೇಮಕ ಮಾಡಿದ್ರೆ ಅವನು ಯಾರು ಅನ್ನೋದು ಇನ್ನೊಂದು ಹಂತದಲ್ಲಿ ಕೆಲಸ ಮಾಡ್ತಾ ಇರೋನಿಗೆ ಗೊತ್ತೇ ಆಗೋದಿಲ್ಲ, ಮತ್ತು ಕೊಟ್ಟ ಕೆಲಸ ಮುಗಿದ ನಂತರ ಅವನ ಜೊತೆಗಿನ ಸಂಪರ್ಕ ಕೂಡ ಅಲ್ಲಿಗೆ ಮುಗಿದು ಹೋಗುತ್ತೆ. ಅದನ್ನ ಕಟ್ ಔಟ್ ಅಂತ ಕರೀತಾರೆ. ಇಲ್ಲಿ ಒಂದು ಕೆಲಸ ಕೊಟ್ಟ ಮೇಲೆ ಆ ಕೆಲಸ ಮುಗೀತು ಅಂದ್ರೆ ಕೆಲಸ ಕೊಟ್ಟವನಿಗೂ ಕೆಲಸ ತಗೊಂಡವನಿಗೂ ಮತ್ತಿನ್ಯಾವ ಸಂಬಂಧ ಸಂಪರ್ಕಗಳು ಇರೋದೇ ಇಲ್ಲ. ಈಗ ಉದಾಹರಣೆಗೆ ಒಂದು ಕೃತ್ಯಕ್ಕೆ ಫೀಲ್ಡಿಂಗ್ ಮಾಡೋನು ಬೇರೆ ಇರ್ತಾನೆ, ಅವನಿಗೆ ಬೇರೆ ಯಾರೋ ಹಣ ತಂದು ಕೊಡ್ತಾರೆ, ಯಾರೋ ವಾಹನದ ವ್ಯವಸ್ಥೆ ಮಾಡ್ತಾರೆ. ಅದನ್ನೆಲ್ಲ ಮಾಡಿದ್ದು ಯಾರು ಅನ್ನೋದು ಈ ಫೀಲ್ಡರ್ಗೆ ಗೊತ್ತೇ ಇರೋದಿಲ್ಲ. ಫೀಲ್ಡ್ ಮಾಡೋದು ಅಂದ್ರೆ ರೆಕ್ಕಿ ಮಾಡೋದಷ್ಟೇ ಅವನ ಕೆಲಸ. ಆ ಮಾಹಿತಿಯನ್ನು ಅವನು ಇನ್ಯಾರಿಗೂ ಕೊಡ್ತಾನೆ, ಹಾಗೆ ಮಾಹಿತಿ ತಗೊಂಡವನ ಪೂರ್ಣ ಪರಿಚಯ ಕೂಡ ಇವನಿಗೆ ಇರೋದಿಲ್ಲ. ಎಲ್ಲ ಡಿಸ್ಗೈಸ್ ಅಲ್ಲೇ ನಡೆದು ಹೋಗುತ್ತೆ. ಆ ನಂತರ ಆಪರೇಷನ್ಗೆ ಇನ್ಯಾರೋ ನೇಮಕಗೊಳ್ತಾರೆ, ಅವರು ಮತ್ತಿನ್ಯಾರನ್ನೋ ಹೈರ್ ಮಾಡ್ತಾರೆ. ಅವ್ರಿಗೆ ಈ ಆಪರೇಷನ್ಗೆ ಬೇಕಾದ ಆಯುಧಗಳನ್ನ ಬೇರೆ ಯಾರೋ ಅಲ್ಲಿ ಒದಗಿಸಿ ಕೊಡ್ತಾರೆ. ಅವನದ್ದು ಆಯುಧ ಕೊಟ್ಟು ಹೋಗಿ ಬಿಡೋದು ಅಷ್ಟೇ ಕೆಲಸ. ಅವನು ಯಾರೋ ಇವನಿಗೆ ಗೊತ್ತಿಲ್ಲ, ಇವನು ಯಾರೋ ಅವನಿಗೆ ಗೊತ್ತಿರೋದಿಲ್ಲ. ಆಯುಧವನ್ನ ಯಾಕೆ ಕೊಟ್ಟೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಇವನು ಕೆಲಸ ಮುಗಿಸಿದ ನಂತರ ಇವನಿಗೆ ಏನು ತಲುಪಬೇಕು ಅದು ಮತ್ಯಾವುದೋ ಮೂಲದಿಂದ ಬಂದು ತಲುಪುತ್ತೆ. ಅಲ್ಲಿ ಕೂಡ ಕೊಟ್ಟವನು ಯಾರು ಗೊತ್ತಿರೋದಿಲ್ಲ. ಬಹಳಷ್ಟು ಬಾರಿ ಆಪರೇಷನ್ ಟಾಸ್ಕ್ ಕೊಟ್ಟವರ ವಿವರಗಳು ಕೂಡ ಟಾಸ್ಕ್ ಅನ್ನ ತಗೊಂಡವರಿಗೆ ಗೊತ್ತೇ ಇರೋದಿಲ್ಲ, ಮತ್ತು ಅವರು ಕೂಡ ಯಾವುದನ್ನು ನಿಜ ಹೇಳಿರೋದಿಲ್ಲ. ಇಂಥ ರಹಸ್ಯ ಕಾರ್ಯಾಚರಣೆಗಳಲ್ಲಿ ಒಂದು ಆಪರೇಷನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಖರ್ಚಾಗುತ್ತೋ ಅದರ 10 ಪಟ್ಟು ಹಣ ಸಾಕ್ಷ್ಯಾಧಾರಗಳಿಲ್ಲದೆ ಅದನ್ನ ಮಾಡಿ ಮುಗಿಸೋದಕ್ಕೆ ಖರ್ಚಾಗುತ್ತೆ. ಇದು ಜಗತ್ತಿನ ಬೇಹುಗಾರಿಕಾ ಏಜೆನ್ಸಿಗಳು ಕೆಲಸ ಮಾಡೋ ರೀತಿ. ಹೀಗೆ ಒಬ್ಬರ ಸಂಪರ್ಕ ಇನ್ನೊಬ್ಬರಿಗಿಲ್ಲದ ಹಾಗೆ ಕೆಲಸ ಮಾಡ್ತಾರಲ್ಲ, ಅವರನ್ನ ಕಟೌಟ್ಗಳು ಅಂತ ಕರೀತಾರೆ. ಅಂದ್ರೆ ಕೆಲಸ ಮುಗಿದ ನಂತರ ಅವನ ಸಂಪರ್ಕ ಅಲ್ಲಿಗೆ ಕಟ್ ಆಗಿ ಹೋಗುತ್ತೆ. ಆಮೇಲೆ ಅವನು ಯಾರೋ ಇವನು ಯಾರೋ. ಹೀಗಿರುವಾಗ ಕೆಲಸ ಮಾಡಿಸಿದ್ದು ಭಾರತದ ಏಜೆಂಟರು ಅಂತ ನಮಗೆ ಗೊತ್ತಾಗಿದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಅದರಲ್ಲೂ ಅವರಿಗೆ ಪಾಸ್ಪೋರ್ಟ್ ವಿವರಗಳು ಸಿಕ್ಕಿವಿ ಅಂತೆ. ಗೆಳೆಯರೆ, ಪಾಸ್ಪೋರ್ಟ್ ವಿವರಗಳಿಗೇನು ಹೇಳಿ, ಯಾರ ಹೆಸರಲ್ಲಿ ಬೇಕಾದರೂ ಪಾಸ್ಪೋರ್ಟ್ ಅನ್ನು ತಗೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇತ್ತು, ಮತ್ತು ಏನನ್ನೋ ಡೂಪ್ಲಿಕೇಟ್ ಮಾಡ್ತಾರೆ ಕಣ್ರಿ. ಅದರಲ್ಲೊಂದು ಪಾಸ್ಪೋರ್ಟ್ ಅನ್ನು ಮಾಡೋದಕ್ಕಾಗೋದಿಲ್ವೇ? ಅದನ್ನಿಟ್ಕೊಂಡು ಇವರು ಭಾರತೀಯ ಏಜೆಂಟ್ರಿ ಅಂತ ಹೇಳೋದಕ್ಕೆ ಹೇಗೆ ತಾನೇ ಸಾಧ್ಯ ಆಗತ್ತೆ? ಹೀಗಾಗಿನೇ ಪಾಕಿಸ್ತಾನದ ಮಾತನ್ನ ಯಾರು ಕೂಡ ಸೀರಿಯಸ್ ಆಗಿ ತಗೋತಾ ಇಲ್ಲ. ಇನ್ನು ಭಾರತ ಅಂತೂ ಪಾಕಿಸ್ತಾನದ ಈ ಆರೋಪಗಳಿಗೆ ಎಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಅಂದ್ರೆ, ನಮ್ಮ ವಿದೇಶಾಂಗ ಇಲಾಖೆಯ ವಕ್ತಾರರಿಂದ ಒಂದು ಪ್ರೆಸ್ ನೋಟ್ ತರದ ಹೇಳಿಕೆ ಹೊರಬಿದ್ದಿರೋದು ಬಿಟ್ರೆ ಭಾರತದ ಯಾವ ಹಿರಿಯ ರಾಜತಾಂತ್ರಿಕ ಅಧಿಕಾರಿಯಾಗ್ಲಿ ವಿದೇಶಾಂಗ ಇಲಾಖೆಯ ಸಚಿವಾಲಯವಾಗ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿಲ್ಲ. ಪಾಕಿಸ್ತಾನ ರೀ, ಅವ್ರ ಮಾತುಗಳಿಗೆ ಪ್ರತಿಕ್ರಿಯೆ ಬೇರೆ ಕೇಳು. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.